ಒಂದು ಕಾಲದಲ್ಲಿ ಕನಸುಗಳು ಮತ್ತು ವಾಸ್ತವದ ನಡುವೆ ನೆಲೆಸಿರುವ ವಿಲಕ್ಷಣವಾದ ಪುಟ್ಟ ಪಟ್ಟಣದಲ್ಲಿ ಏರಿಯಾ ಮತ್ತು ಎಥಾನ್ ಎಂಬ ಯುವ ದಂಪತಿಗಳು ವಾಸಿಸುತ್ತಿದ್ದರು. ಅವರ ಪ್ರೀತಿಯು ಸಾಗರದಷ್ಟು ಆಳವಾಗಿತ್ತು, ಆದರೂ ಅವರ ನಡುವೆ ಒಂದು ಮಾತನಾಡದ ರಹಸ್ಯವಿತ್ತು. ಒಂದು ಸಂಜೆ ಹಳೆಯ ಪುಸ್ತಕದಂಗಡಿಯೊಂದನ್ನು ಅನ್ವೇಷಿಸುವಾಗ ಆರಿಯಾ ವಿಸ್ಪರ್ಸ್ ಆಫ್ ದಿ ಡ್ರೀಮರ್ಸ್ ಎಂಬ ವಿಶಿಷ್ಟ ಪುಸ್ತಕದ ಮೇಲೆ ಎಡವಿಬಿಟ್ಟಳು. ಕುತೂಹಲದಿಂದ ಅವಳು ಅದನ್ನು ಮನೆಗೆ ತಂದಳು. ಅದು ಎಂದಿಗೂ ಹಿಸದ ಜಗತ್ತನ್ನು ಅನಾವರಣಗೊಳಿಸುತ್ತದೆ ಎಂದು ತಿಳಿದಿರಲಿಲ್ಲ. ಏರಿಯಾ ಪುಸ್ತಕವನ್ನು ಪರಿಶೀಲಿಸುತ್ತಿದ್ದಂತೆ ದಿ ಸೀಕ್ರೆಟ್ ಸೊಸೈಟಿ ಆಫ್ ಡ್ರೀಮರ್ಸ್ನ ಬಗ್ಗೆ ಅವಳು ಕಲಿತಳು. ಕನಸುಗಳು ಹೃದಯಗಳ ನಡುವಿನ ಸೇತುವೆಯೆಂದು ನಂಬಿದ್ದ ಒಂದು ಗುಂಪು. ಆಕರ್ಷಿತ, ಅವಳು ಸೇರಲು ಆಹ್ವಾನಿಸುವ ಗುಪ್ತ ಸಂದೇಶವನ್ನು ಕಂಡುಹಿಡಿದಳು. ಆ ರಾತ್ರಿ ಚಂದ್ರನ ಬೆಳ್ಳಿಯ ಹೊಳಪಿನ ಕೆಳಗೆ ಅವಳು ರಹಸ್ಯ ಉದ್ಯಾನದೊಂದನ್ನು ಕನಸು ಕಂಡಳು. ಅಲ್ಲಿ ಅವಳನ್ನು ಅಲೌಕಿಕ ವ್ಯಕ್ತಿಗಳಿಂದ ಸ್ವಾಗತಿಸಲಾಯಿತು. ಎಥಾನ್ ತಿಳಿಯದೆ ತನ್ನ ಕನಸುಗಳ ಮೂಲಕ ಸಂದೇಶಗಳನ್ನು ಕಳುಹಿಸುತ್ತಿದ್ದಾನೆ ಎಂದು ಅವರು ಬಹಿರಂಗಪಡಿಸಿದರು. ಅವಳ ಮೇಲಿನ ಆಳವಾದ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿದರು. ಎಥಾನ್ನ ಕನಸುಗಳನ್ನು ಅರ್ಥಮಾಡಿಕೊಳ್ಳಲು ಉತ್ಸುಕನಾಗಿದ್ದ ಏರಿಯಾ ಕನಸುಗಳ ಪ್ರಾಚೀನ ಭಾಷೆಯನ್ನು ಕಲಿಯುವ ಪ್ರಯಾಣವನ್ನು ಪ್ರಾರಂಭಿಸಿದಳು. ಅವಳು ಚಿಹ್ನೆಗಳನ್ನು ಅಧ್ಯಯನ ಮಾಡಿದಳು, ದರ್ಶನಗಳನ್ನು ವ್ಯಾಖ್ಯಾನಿಸಿದಳು ಮತ್ತು ನಿಧಾನವಾಗಿ ಎಥಾನ್ನ ಸಂದೇಶಗಳನ್ನು ಅರ್ಥೈಸಿಕೊಂಡಳು. ಪ್ರತಿ ಕನಸು ಅವಳನ್ನು ತನ್ನ ಒಳಗಿನ ಆಲೋಚನೆಗಳು ಮತ್ತು ಭಯಗಳಿಗೆ ಹತ್ತಿರ ತಂದಿತು. ಅವರು ಅನುಭವಿಸಿದ್ದಕ್ಕಿಂತ ಆಳವಾದ ಸಂಪರ್ಕವನ್ನು ಬೆಳೆಸಿತು. ಅವರ ಸಂಬಂಧವು ಅರಳಿತು, ಹೊಸದಾಗಿ ತಿಳುವಳಿಕೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ಎಥಾನ್ನ ಕನಸುಗಳನ್ನು ಅರ್ಥಮಾಡಿಕೊಳ್ಳಲು ಉತ್ಸುಕನಾಗಿದ್ದ ಏರಿಯಾ ಕನಸುಗಳ ಪ್ರಾಚೀನ ಭಾಷೆಯನ್ನು ಕಲಿಯುವ ಪ್ರಯಾಣವನ್ನು ಪ್ರಾರಂಭಿಸಿದಳು. ಅವಳು ಚಿಹ್ನೆಗಳನ್ನು ಅಧ್ಯಯನ ಮಾಡಿದಳು, ದರ್ಶನಗಳನ್ನು ವ್ಯಾಖ್ಯಾನಿಸಿದಳು ಮತ್ತು ನಿಧಾನವಾಗಿ ಎಥಾನ್ನ ಸಂದೇಶಗಳನ್ನು ಅರ್ಥೈಸಿಕೊಂಡಳು. ಪ್ರತಿ ಕನಸು ಅವಳನ್ನು ತನ್ನ ಒಳಗಿನ ಆಲೋಚನೆಗಳು ಮತ್ತು ಭಯಗಳಿಗೆ ಹತ್ತಿರ ತಂದಿತು. ಅವರು ಅನುಭವಿಸಿದ್ದಕ್ಕಿಂತ ಆಳವಾದ ಸಂಪರ್ಕವನ್ನು ಬೆಳೆಸಿತು. ಅವರ ಸಂಬಂಧವು ಅರಳಿತು, ಹೊಸದಾಗಿ ತಿಳುವಳಿಕೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ಒಂದು ಅದೃಷ್ಟದ ರಾತ್ರಿ ಏರಿಯಾ ಮತ್ತು ಎಥಾನ್ ಇಬ್ಬರೂ ಸ್ಟಾರ್ಲಿಟ್ ಆಕಾಶದ ಕೆಳಗೆ ಕನಸು ಕಾಣುತ್ತಿದ್ದಂತೆ ಅವರ ಕನಸುಗಳು ಹೆಣೆದುಕೊಂಡಿವೆ. ಇದು ಸಾಮಾನ್ಯವನ್ನು ಮೀರಿದ ಪ್ರಬಲ ಬಂಧವನ್ನು ಸೃಷ್ಟಿಸಿತು. ಏರಿಯಾ ಅವರ ಪ್ರೀತಿಯ ಆಳ ಮತ್ತು ಅವರ ಸಂಪರ್ಕದ ಬಲವನ್ನು ಅರಿತುಕೊಂಡು ಎಥಾನ್ ಸಂತೋಷದ ಕಣ್ಣೀರಿನೊಂದಿಗೆ ಎಚ್ಚರಗೊಂಡನು. ದಂಪತಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು, ನಿಗೂ ಏರಿಯಸ್ ಮತ್ತು ಸುಂದರವಾದ ಪ್ರಯಾಣದಲ್ಲಿ ಆಶ್ಚರ್ಯಚಕಿತರಾದರು. ಆ ದಿನದಿಂದ ಮುಂದೆ ಅವರು ತಮ್ಮ ಪ್ರೀತಿಯನ್ನು ಪಾಲಿಸಿದರು ಮಾತ್ರವಲ್ಲದೆ ಕನಸುಗಳ ಮಾಂತ್ರಿಕ ಪ್ರಪಂಚವನ್ನೂ ಹತ್ತಿರಕ್ಕೆ ತಂದರು. ನೈತಿಕ ಸಂಬಂಧಗಳಲ್ಲಿನ ನಿಜವಾದ ತಿಳುವಳಿಕೆ ಮತ್ತು ಸಂಪರ್ಕವನ್ನು ಕೆಲವೊಮ್ಮೆ ಅತ್ಯಂತ ಅನಿರೀಕ್ಷಿತ ಸ್ಥಳಗಳಲ್ಲಿ ಕಾಣಬಹುದು. ಮುಕ್ತತೆ ಮತ್ತು ಅಪರಿಚಿತರ ಪರಿಶೋಧನೆಯ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಇದು ನನ್ನ ಸ್ವಂತ ಕಥೆ. ಕನಸುಗಾರರ ಪಿಸುಮಾತುಗಳು. ಈ ಕಥೆ ಅಂತ್ಯವಾಗಿದೆ. Now bye friends, please like, share, comment and subscribe to my channel.